ಗೈಸ್ ಹೌ ಆಮ್ ಐ ಲುಕಿಂಗ್ ಕಮೆಂಟ್ ಹಾಕಿ ಗೈಸ್ ಕಮೆಂಟ್. ಯಾವ್ದೋ ಜಾತ್ರೆ 50 ರೂಪಾಯಿ ಸ್ಪೆಕ್ಸ್ ತಂದ್ಬಿಟ್ಟಿದ್ಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನು ಬ್ಯಾಗಲ್ಲಿ ಹಾಕೊಂಡು ನಿಂತ್ಕೊಬಿಟ್ಟು ರೆಡಿಯಾಗಿ ನಿಂತ್ಕೊಬೇಡಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸೊ ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಫ್ರೆಂಡ್ಸ್ ಎಲ್ಲ ಟೋಟಲ್ 11 ಮೆಂಬರ್ಸ್ ರೆಸಾರ್ಟ್ಗೆ ಹೋಗ್ತಾ ಇರೋದು. ಸೊ ಈಗ ಆನ್ ದೇ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಒಬ್ಬ ಕಾರ್ ತೊಗೊಂಡ್ಬರ್ತಾ ಇದ್ದೀನಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಗಾಡಿ ತೊಗೊಂಡಿಲ್ಲ, ನನ್ನ ಮನೇಲೇ ನಿಂತಿದೆ ಗಾಡಿ. ಸೊ ನನ್ನ ಫ್ರೆಂಡ್ ಕಾರ್ ತೊಗೊಂಡ್ಬರ್ತಾನೆ ಅಂತ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಈಗ ಅವ್ನು ಬರಲಿ, ನಿಮಗೆ ವ್ಲಾಗಲ್ಲಿ ಅವನು ತೋರಿಸ್ತೀನಿ. ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಗೈಸ್. ಕನ್ವೆ ಹೆರಿಟೇಜ್ ಹೋಗ್ತಾರೆ ರೆಸಾರ್ಟ್, ತೋರಿಸ್ತೀನಿ ನಿಮಗೆಲ್ಲ ಹೋಗ್ಬಿಟ್ಟು ಏನು ಅಂದ್ಬಿಟ್ಟು. ಸೊ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಒಟ್ಟಿನಲ್ಲಿ ನಮ್ಮ ಏರಿಯಾ ಹತ್ರ ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ಈಗ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಗೈಸ್. ಎಲ್ಲ ಬರ್ತಾರೆ, ತೋರಿಸ್ತೀನಿ. ಟೋಟಲ್ 11 ಮೆಂಬರ್ಸ್ ಹೋಗ್ತಾ ಇರೋದು. ವ್ಲಾಗ್ ಅಂತೂ ಸಕ್ಕತ್ತಾಗಿರುತ್ತೆ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ವ್ಲಾಗ್ನ ರೀಚ್ ಸಿಗ್ತಲ್ಲ ಗೈಸ್, ನಂಗೆ ಸಪೋರ್ಟ್ ಸಿಗ್ತಲ್ಲ, ಸಪೋರ್ಟ್ ಮಾಡಿ. ಸೊ ಈಗ ನನ್ನ ಫ್ರೆಂಡ್ ಬರಲಿ, ನಿಮಗೆ ತೋರಿಸ್ತೀನಿ. ರೈಟ್, ಈಗ ಅವ್ನು ಅಲ್ಲಿ ಬಂದವನಂತೆ. ನಾನು ಆ ಕಡೆ ನಿಂತ್ಕೊಂಡಿದ್ದೆ. ಸೊ ಬಂದೀನಿಂದ ಕಾಣಿಸ್ತಾ ಬಂದವನೇ. ಅದಕ್ಕೆ ಸೊ ಅಲ್ಲಿ ಕೈ ಎತ್ತು ನೋಡಿ. ಸೊ ಬಂದವನೇ, ಅದಕ್ಕೆ ಈಗ ಹೋಗ್ಬಿಟ್ಟು ಲೆಗೇಜ್ ಇಟ್ಬಿಟ್ಟು ಇವಾಗ ಫ್ರೆಂಡ್ ಸೀಟ್ ಬಿಡಿಸ್ಕೊಳ್ಳೋದೇ ಇರೋದು ಗೈಸ್. ನನ್ನ ಫ್ರೆಂಡ್ ಒಬ್ಬ ಕುತ್ಕೊಂಡ್ಬಿಟ್ಟವನೇ, ಅವ್ನು ಬಿಡಲ್ಲ ಏನೇ ಅಂದರು. ಇವಾಗ ಬಿಡಿಸ್ಕೊಳ್ಳೋದೇ ಇರೋದು. ಬನ್ನಿ ನೋಡುವ ಬಿಡ್ತಾನ ಬಿಡೋದು ಅಂದ್ಬಿಟ್ಟು. ನೋಡಿ ಕೂತಾರೆ. ಬನ್ನಿ ಫಸ್ಟ್ ಲೆಗೇಜ್ ಇಡುವ, ತೋರಿಸ್ತೀನಲ್ಲ. ಓಪನ್ ಮಾಡು. ಫುಲ್ ಸಿಮ್ ಸ್ಪೀಕರ್ ಎಲ್ಲ ರೆಡಿ ಇದೆ ಗೈಸ್. ರೆಸಾರ್ಟಲ್ಲಿ ಮಸ್ತಿಗೆ ಸಾಂಗ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋಕ್ಕೆಲ್ಲ ಫುಲ್ ರೆಡಿ ಮಾಡಿಕೊಂಡಿದೆ. ನನ್ನ ಬ್ಯಾಗ್ ಇತ್ತು ಒಳಗಡೆ ಹಾಕ್ಬಿಡೋಣ. ಬ್ಯಾಟ್ ಅಲ್ಲೇ ಸಿಗುತ್ತೆ, ಬ್ಯಾಟು ಅಲ್ಲೇ ಆಡ್ಬೋದು. ಸೊ ಗೈಸ್ ಬ್ಯಾಟ್ ಗೀಟ್ ಎಲ್ಲ ರೆಡಿ ಆಗಿದೆ. ಬ್ಲಾಗ್ ಸಕ್ಕತ್ತಾಗಿರುತ್ತೆ. ಸ್ಟೇ ಟ್ಯೂನ್ ಗೈಸ್. ಬನ್ನಿ ಈಗ ಮುಂದೆ ಸೀಟ್ ಬಿಡಿಸ್ಕೊಡೋಣ. ಬಜ್ಜಿ ಸೀಟ್ ಬಿಡಲೇ ಕೊಟ್ಟಿಲ್ಲ, ಬಿಡ್ತಾನೆ ಗೈಸ್. ನಂಗೆಲ್ಲ ಏನಿಲ್ಲ, ಬಿಡ್ತಾನೆ ಪಾಪ. ನೋಡಿ, ಅಯ್ಯೋ ಬಿಡೋ ನನ್ನ ಮಗನೇ ಅಲ್ಲ. ಅವನು ವಿಡಿಯೋ ಮಾಡ್ತೀವಿ ಅಂತ ಕೇಳಿದ ತಕ್ಷಣ ಬಿಡ್ತಾವ, ಬಿಡ್ತಿರ್ಲಿಲ್ಲ ಅವನು. ಆಲ್ರೆಡಿ ನಕ್ಕೊಂಡೆ ಬರ್ತಾವನೆ. ಆಯ್ತು ಬಾರು, ಸುಮ್ಮನೆ ಗೈಸ್ ಬರ್ತಾನೆ ಇಲ್ಲ. ಆಯ್ತು ಬಾಗುರು ಬಾರು. ನೋಡಿ ಇವನೇ ನೋಡ್ಕೊಳ್ಳಿ. ಆಯ್ತು ಬಿಡುಗುರು, ಬೇಗ ಬಿಡೋಲು ಗೈಸ್. ನನ್ನ ಮಗ ಅಲ್ಲೇ ಬಿಡ್ತಾನೆ ಇಲ್ಲ, ಹೇಳಿದಕ್ಕೆ ತೆಗಿಯೋ. ಏನಾದ್ರು ಬಿಡ್ಕೊಳ್ಳೋದು ಬಿಡಲ್ಲ. ಬಾಗುರು ಆಯ್ತು ಕಟಿಂಗ್ ಮಾಡ್ತೀನಿ. ಕಟಿಂಗ್ ನೋಡಿ ಹೇಗಿದೆ ಇಲ್ಲಿ. ಅಫಿಷಿಯಲಿ ಕಾರ್ನ ಮೂವ್ ಮಾಡ್ತಾ ಇದ್ದೀವಿ. ಸ್ವಲ್ಪ JCB ಬಂದ್ಬಿಡಿದೆ, ಸೊ ಅದಕ್ಕೆ ಓಪನ್ ಮಾಡ್ತಾ ಇದ್ದೀವಿ. ಹಿಂದೆ ಕಳಿಸ್ಬಿಟ್ಟೆ, ಕೊನೆಗೆ ಹೋದಾಗ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ಯಾರು ಗೊತ್ತಿಲ್ಲೋ, ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ತಾನೆ. ಸೊ ಎಲ್ಲ ಬರ್ಲಿ, ನಿಮ್ಗೆ ತೋರಿಸ್ತೀನಿ. ಗೈಸ್ ಹೌ ಆಮ್ ಐ ಲುಕಿಂಗ್ ಕಮೆಂಟ್ ಹಾಕಿ ಗೈಸ್ ಕಮೆಂಟ್. ನಿಲ್ಸ್ಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಗಾಡಿ ನಿಲ್ಸ್ಕೊಂಡು ಅವ್ರ ಕಡೆ ಬಂದವ್ರಿಗೆ ಗಾಡಿ ಟರ್ನ್ ತಗೊಂಡೋಗಿ ಅವ್ರ ನೆತ್ತಿ ಕಾರ್ಗೆ ಹಾಕೊಂಡು ಡೈರೆಕ್ಟ್ ಹೊರಡೋದು. ಅಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇ ಬಿಡ್ದಿ ಹತ್ರ ನನ್ನ ಫ್ರೆಂಡ್ ಮನೆ ಇದೆ. ಸೌಂಡ್ನೇ ತಕೊಂಡು ಅಲ್ಲಿಂದ ಹೊರಡೋದು ಗೈಸ್. ಟೋಟಲ್ 2 ಬೈಕ್ ತರ, ಟೋಟಲ್ 3 ಬೈಕು 1 ಕಾರು ಗೈಸ್. ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಬರ್ಲಿ, ಆಮೇಲೆ ಬ್ಲಾಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಎಲ್ಲಾರು. ಬನ್ನಿ ಲೆಟ್ಸ್ ಗೋ. ಹೇಳ್ರು ಲೆಟ್ಸ್ ಗೋ ಅನ್ರಿ. ಬನ್ನಿ ಲೆಟ್ಸ್ ಗೋ. ಬನ್ನಿ ಹೋಗೋಣ, ಬನ್ನಿ ಹೋಗುವ. ಬನ್ನಿ ಗೈಸ್ ಹೋಗುವ. ಕನ್ನಡ ಮನ್ಸಲ್ಲ ಐತೆ ಬಂದ್ಬಿಟ್ರು ಗೈಸ್. ದಾಟ್ಕೊಂಡು ಪಾಪ ನೋಡೋದಂಗ ನೋಡಿ ಟೊಪ್ಪಿ ಹಾಕೊಂಡ್ ಬಂದ್ರೆ ನೋಡಿ ನಡ್ಕೊಂಬತ್ತವ್ರ ಇಬ್ರು. ಎಲ್ಲ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ಮುಂದೆ RR ನಗರದ ಇದಿದೆಯಲ್ಲ, ಏನಂತಾರೆ, ಗೋಪಾಲನ್ ಆರ್ಕೇಡ್ ಇದೆ ನೋಡಿ, ಗೋಪಾಲನ್ ಮಾಲ್ ಇದೆ. ಸೊ ಇಲ್ಲಿ ಎಲ್ಲ ವಿಕಾಸ್ ಅವನೇ, ಪ್ರಜ್ವಲ್, ಕಿರಣ್ ಅಂಡ್ ಇನ್ನ ಇಬ್ರು ಗಾಡಿ ಬರ್ತಾರೆ ಬೈಕಲ್ಲಿ ಗೈಸ್. ನೋಡಿ ಎಲ್ಲ ಬಂದವ್ರೆ, ಇಲ್ಲೆಲ್ಲ ಬಂದವ್ರೆ. ಅಲ್ಲವ ನಡ್ಕೊಂಬತ್ತವನೆ ವಿಕಾಸು. ಸೊ ಇಷ್ಟು ಜನ ಬಂದವ್ರೆ. ಗಾಂಧಿ ಹೋಗ್ಬೇಕಾದ್ರೆ ಇನ್ನೊಬ್ಬ ಜಾಯ್ನ್ ಆಗ್ತಾನೆ. 1 2 3 4 5 6 7 8 9 10 11. ಇನ್ನ ಇಬ್ರು ಯಾರು ಮಿಸ್ಸಿಂಗು? ಅಲ್ಲ ಇನ್ನ ಇಬ್ರು ಯಾರು ಮಿಸ್ಸಿಂಗು? ಪಕ್ಕಂತೆ ಗಣೇಶ್, ಮಂಜುನಾಥ್, ವೆಂಕಟೇಶ್, ಪ್ರಶಾಂತ್, ಆದಿತ್ಯ ಅವನು, ಆಮೇಲೆ ಮಿಗ್ದವ್ರು ಎಲ್ಲರೂ ನೋಡಿ. ಎಕ್ಸ್ಪಲ್ಸು ಕಿರಣ್ ಎಕ್ಸ್ಪಲ್ಸ್ ಅವನು, ಅದಕ್ಕೆ ಟ್ರಯಲ್ಸ್ ನೋಡ್ತಾವನು. ಎಕ್ಸ್ಪಲ್ಸ್ನ ಓಡ್ಸಕ್ಕೆ ನೋಡ್ತಾವ ಟ್ರಯಲ್. ನೋಡಿ ಹೆಂಗಾಯ್ತಾ ಗಾಡಿ? ಚೆನ್ನಾಯ್ತಾ? ಎಷ್ಟು ಚೆನ್ನಾಗಿ ಅಂತ ರಿವ್ಯೂ ಮಾಡೋಣ ಅನ್ಸುತ್ತೆ ಈಸ್ಕೊಂಡು. ಪೇಡ್ ರಿವ್ಯೂ ಅಲ್ಲ ಅಲ್ಲಿ. 210 ಅಲ್ಲ ಗೈಸ್, ಹೊಸದಲ್ಲ, ಹಳೇದೇನೆ. ಅವ್ನು ಬಿಡೋಕ್ಕಿಂತ ಮುಂಚೆ ತಗೊಂಡ್ಬಿಟ್ಟ ಇನ್ನೊಬ್ಬ ನನ್ನ ಫ್ರೆಂಡ್. ಯಾರ್ದು ಗೊತ್ತಾ? ಪ್ರೀತಮ್ ಅಂತ ಅವ್ನು ನನ್ನ ಫ್ರೆಂಡ್, ಅವಂದು. ಸೊ ಬನ್ನಿ ಎಲ್ಲ ಬರ್ತಾರೆ. ಇಲ್ಲ ಡೈರೆಕ್ಟ್ ಹೊರಟು ಅಲ್ಲಿ ಹೋಗಿ ರೆಸಾರ್ಟ್ ಹತ್ರ ಚೆಕ್ ಇನ್ ಆಗುವ. ಬನ್ನಿ ಹೋಗುವ ಫ್ರೆಂಡ್ಸ್. ಯಾವ್ದೋ ಜಾತ್ರೆ 50 ರೂಪಾಯಿ ಸ್ಪೆಕ್ಸ್ ತಂದ್ಬಿಟ್ಟಿದ್ಯಾ?
ಎಲ್ಲ ಬಂದ್ರು. ಬನ್ನಿ ಹೋಗುವ. ಇನ್ನೊಬ್ಬ ನನ್ನ ಫ್ರೆಂಡ್ ಯಶಸ್ ಒಬ್ಬ ಬರಬೇಕು. ಅವನೊಬ್ಬನ ಕರ್ಕೊಂಡು ಹೊರಡೋದೆ ಗೈಸ್. ಚೆನ್ನಾಗಿರುತ್ತೆ ಬ್ಲಾಗ್ನ ಲಾಸ್ಟ್ ತನಕ ನೋಡ್ತಾ ಇರಿ. ಆಯ್ತು ಬಾರು ಗೈಸ್. ಎಲ್ಲ ಬಿಟ್ಟಿದೀವಿ. ಹಿಂದೆ 2-3 ಗಾಡಿ ಬರ್ತಾ ಇದಾರೆ. ನಮ್ಮ ಮಕ್ಕಳು ಸಾಂಗ್ ಹಾಕೊಂಡು ಸಾಯಿಸ್ತವ್ರೆ. ಅಡ್ಜಸ್ಟ್ ಮಾಡ್ತಾರೆ. ಗೈಸ್ ಅಲ್ಲಿ ಮುಂದೆಯಿಂದ ಒಂದ್ ಕಡೆ ಬಂದು ರೈಟ್ ತಗೊಂಡ್ವಿ. ಸೊ ಇಲ್ಲಿಂದ ಸ್ವಲ್ಪ ಫಾರೆಸ್ಟ್ ಏರಿಯಾ ತರ ಸ್ಟಾರ್ಟ್ ಆಗುತ್ತೆ. ಫುಲ್ ಗ್ರೀನರಿ ಇದೆ. ಅದಕ್ಕೆ ಏನ್ ಮಾಡ್ಲಿ ಇವಾಗ ನಾನು ಅದೊಂದು ಮೈಕ್ ಇಟ್ಕೊಂಡು ಅವಾಗಿಂದ ಹೆಂಗ್ ಆಡ್ತವನಂದ್ರೆ ಸೊ ನೋಡಿ ಈಗ ಇಲ್ಲಿ ಲೊಕೇಶನ್ ಹೋಗ್ಬಿಟ್ಟು ಮುಂದೆ ಒಂದ್ ಕಡೆ ಲೆಫ್ಟ್ ತಗೊಬೇಕು. ಸೊ ಹೋಗ್ಬಿಟ್ಟು ಏನಾಗದೆ ದೊಡ್ಡದಾದ ಗದೆ ಇದೆ. ದೊಡ್ಡ ಗದೆ ಹೋಗ್ತಾ ಇದೀವಿ. ಬನ್ನಿ ಹೋಗುವ ಗೈಸ್. ಇದೆ ರೆಸಾರ್ಟ್ ಎಂಟ್ರೆನ್ಸ್ ಫುಲ್ಲು. ಇನ್ನ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಸೊ ಹೋಗ್ತಾ ಇದೀವಿ. ಇನ್ನ 2 ಕಿಲೋಮೀಟರ್ ಇದೆ. ಹೋಗ್ತಾ ಇದೀವಿ. ಸಾಂಗ್ ಗೈಸ್. ಆಯ್ತು ಗೈಸ್. ಕನ್ವಾ ಹೆರಿಟೇಜ್ ಮೈನ್ ರೋಡ್ ಅಲ್ಲಿ ಲೆಫ್ಟ್ ತಗೊಂಡು ಹೋದ್ರೆ ನೋಡಿ ಚಿಕ್ಕ ರೋಡ್ ಇರುತ್ತೆ. ಸೊ ಇದೆ ಕನ್ವಾ ಹೆರಿಟೇಜ್. ನೋಡಿ ಇಲ್ಲಿ ದೊಡ್ಡದಾಗಿ ಹಾಕಿದ್ದಾರೆ ಕನ್ವಾ ಹೆರಿಟೇಜ್. ಹೋಗ್ತಾ ಇದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸ್ಟ್ರೈಟ್ ಹೋಗೋದು ಗೈಸ್. ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಾ ಇದೆ. ಇದೆ ಗೈಸ್ ಎಂಟ್ರೆನ್ಸ್. ಸುಮ್ಮನೆ ಇರೋ ಹೋಗೋಣ ಗೈಸ್. ನೋಡಿ ಇದೆ ಎಂಟ್ರೆನ್ಸ್. ಗಮ್ ಅಂತ ಇದೆ. ಫುಲ್ ಗ್ರೀನರಿ ಗೈಸ್. ಸುತ್ತ ಫುಲ್ ಇದೆ ಕಣ. ಇದೆ ಯಾವ ಕಾಡಲ್ಲಿ ಬುಕ್ ಮಾಡಿದ್ಯಲ್ಲ ಕಾಡು. ಹಿಂಗೋಗ ನಮಗೋಸ್ಕರ ಈಗ ಎಂಟ್ರಿ ಮಾಡಕ್ ಕಾಯ್ತಾ ಇರ್ತಾರೆ. ಹೌದಾ ಗೈಸ್ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾವಿನಕಾಯಿ ಮರದ ಕೆಳಗಡೆ ಗೈಸ್. ಇಲ್ಲೇ ನಿಂತ್ಕೊಂಡವ್ರಲ್ಲ ಬಾಯ್ಸ್. ನಿಂತ್ಕೊಂಡವ್ರು. ಏನ್ ಕಷ್ಟ ಆಯ್ತು? ಇಳ್ಕೊಂಡಿದೀವಿ ನೋಡಿ. ಇಲ್ಲಿ ಮಾವಿನಕಾಯಿ ಎಲ್ಲ ಮಾವಿನಕಾಯಿ. ಸೊ ಎಲ್ಲ ಚೆಕ್ಕಿನ್ ಹಾಕಿ ಹೋಗ್ತಾ ಇದೀವಿ ಇವಾಗ. ಹೋಗಿ ಚೆಕ್ಕಿನ್ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಏನೇನಿದೆ ಐಟಮ್ಸ್ ತೊಗೊಂಡೋಗಿರೋಣ. ಸ್ಪೀಕರ್ ಒಂದಿದೆ. ಸ್ಪೀಕರ್ ಒಂದು ತೊಗೊಂಡೋಗ್ಬೇಕು ಅಷ್ಟು. ಸೊ ನೀವು ಹೋಗುವ ನೋಡಿ ಎಲ್ಲ ಬಾಯ್ಸ್ ಫುಲ್ ಹೋಗ್ತಾ ಇದೀವಿ. ಸೊ ಗೈಸ್ ಪೇ ಎಲ್ಲ ಮಾಡಿ ಈಗ ಚೆಕ್ಕಿನ್ ಆಗಿದ್ದೀವಿ. ಸೊ ನೋಡಿ ಹಿಂಗಿದೆ. ಈ ಕಡೆ ಪ್ಲೇ ಏರಿಯಾ ಎಲ್ಲ ಇದೆ. ಆ್ಯಂಡ್ ಈ ಕಡೆ ಟೆಂಟ್ ಏರಿಯಾ ಇದೆ. ಮಳೆ ಏನಾದ್ರು ಬಂದಿಲ್ಲ ನೈಟ್ ಬೇಕಂದ್ರೆ ಆಚೆ ಹಾಕ್ಕೊಡ್ತಾರಂತೆ. ಸೊ ಬನ್ನಿ ನೋಡಿ ಇದು ನೋಡಿ ಇದೆ ಟೆಂಟ್ ಏರಿಯಾ. ಸೊ ಈ ಅಣ್ಣನೇ ಕರ್ಕೊಂಡು ಬರ್ತಾ ಇರೋದು ಈಗ. ಫಸ್ಟ್ ಲಗೇಜ್ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ನೋಡುವ. ಸೊ ಇದೇ ಟೆಂಟ್ ಏರಿಯಾ ಬಂದ್ಬಿಟ್ಟು ನೋಡಿ. ಗೈಸ್ ಇವಾಗ ನಾವು ಗೇಮ್ ಆಡೋದಕ್ಕೆ ಹೋಗ್ತಾ ಇದೀವಿ. ಬ್ಯಾಗ್ ಎಲ್ಲ ಅಲ್ಲಿ ಟೆಂಟ್ ಒಡೆ ಇಟ್ಬಿಟ್ಟು ಇಲ್ಲಿ ಗೇಮ್ ಆಡಕ್ಕೆ ಅಂತ ಬಂದಿದೀವಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಅಣ್ಣ ಎಲ್ಲ ಕರ್ಕೊಂಡು ಹೋಗ್ತಾರೆ ಬಗ್ಗೆ ನೋಡುವ. ಇವ್ ನಾಳೆ ಬಂದ್ ಮನೆಗೆ ಸ್ವಿಮ್ಮಿಂಗ್ ಅಂತಾನೆ. ಫಸ್ಟ್ ಗೇಮ್ ಆಡ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಸ್ವಿಮ್ಮಿಂಗ್ ಆಡೋಣ ಅಂತ ಪ್ಲಾನ್ ಇರೋದು. ಬನ್ನಿ ನೋಡುವ. ಇಲ್ಲಿ ರೋಪ್ ಓಕೆ ಕದೋದೆಲ್ಲ ಇದೆ. ಅಲ್ಲಿ ಜಂಪಿಂಗ್ ಇದೆ. ಇಲ್ಲಿ ನಾರ್ಮಲ್ ಮೇಲೆ ನಡ್ಕೊಂಡು ಹೋಗೋದೆಲ್ಲ ಇದೆ. ಸೊ ಬನ್ನಿ ನೋಡುವ ಇನ್ನೇನೇನಿದೆ. ನಾನು ಆಡೋದನ್ನ ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ರ್ಯಾಬಿಟ್ ಎಲ್ಲ ಇದೆ ಗೈಸ್. ವೈಟು ಬ್ಲ್ಯಾಕು ಸಿಲ್ವರ್ ಕಲರು ಎಲ್ಲ ಕಲರ್ ರ್ಯಾಬಿಟ್ಸ್. ನನಗೆ ವೈಟ್ ಇಷ್ಟ ಆಯಿತು. ಸೊ ಇಲ್ಲಿ ರ್ಯಾಬಿಟ್ ಇದೆ. ಫಸ್ಟ್ ನಮ್ಮ ಹುಡುಗಂಗೆ ಟ್ರಯಲ್. ಇವನಿಗೆ ಫಸ್ಟು. ಇಲ್ಲಿಂದ ನೆಕ್ಸ್ಟ್ ಇಲ್ಲೆಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಆಡ್ಬೋದಂತ ಒಂದೇ ಸತಿ. ಸೊ ಎಲ್ಲ ಆಡ್ಕೊಂಬರ್ಲಿ. ಅವನು ಬದುಕೊಂಡು ಸೇಫಾಗಿ ಬಂದರೆ ನೆಕ್ಸ್ಟ್ ನಾವು ಇಲ್ಲಿ ಜಂಪ್ ಮಾಡೋದಿದೆ. ಇವಾಗ ಶೂಸ್ ಬಿಟ್ಬಿಟ್ಟು ಎಗರದೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಎಗರದೆ ಚಿಲ್ ಸ್ವಲ್ಪ ಜನ ಆಟ ಆಡ್ದವ್ರೆ. ಆ್ಯಂಡ್ ಇದೆಲ್ಲ ಕ್ರಾಸ್ ಮಾಡ್ಕೊಂಡಪ್ಪ ಅಲ್ಲಿ ಹೋಗ್ಬಿಟ್ಟವನೇ. ಐತೆಲ್ಲ ಕಣೋ ಅಂತ ಅವನೇ ಅಲ್ಲಿ ನಿಂತ್ಕೊಂಡು. ಇಲ್ಲಿ ಇವನು ಇಲ್ಲೇನೋ ತಗ್ಲಾಕಂತವನೆ. ಆ್ಯಂಡ್ ಅಲ್ಲಿ ಬಾಯ್ಸ್ ಎಲ್ಲ ರೆಡಿ ಆಗ್ತವ್ರೆ. ಸೊ ಇವರಿಬ್ರು ಇನ್ನ ರೆಡಿಯಾಗಿ ಶೂಸ್ ಎಲ್ಲ ಬಿಚ್ತವನೊಬ್ಬ. ಸೊ ನೆಕ್ಸ್ಟ್ ಸ್ವಲ್ಪ ಹೊತ್ತು ಇಲ್ಲಿ ಆಡ್ಕೊಂಡು ಅಲ್ಲೇ ನಂಗೆ ಬೆವ್ರು ಬಂದು ಕುತ್ಕೊಂಡು ಎಗ್ರಿತಿದ್ವಿ ಇಷ್ಟೋ ತನಕ. ಸೊ ಸ್ವಲ್ಪ ಹೊತ್ತು ಆಡ್ಕೊಂಡು ನೆಕ್ಸ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಫಸ್ಟ್ ಇಲ್ಲಿ ಮಾಡ್ತಾರೆ ಬನ್ನಿ.
ಈಗ ಅಣ್ಣ ಇದನ್ನ ಹ್ಯಾಂಡ್ಲ್ ಲೂಸ್ ಮಾಡ್ಬಿಟ್ಟವ್ರೆ ಮಜಾ ಬರ್ಲಿ ಅಂತ. ಅದಕ್ಕೆ ನಮ್ ಗಣೇಶ್ ಹೋಯ್ತವ್ರೆ. ಅಣ್ಣ ಹ್ಯಾಂಡ್ಲೇ ಬಿಚ್ಬಿಡಿ, ಇವ್ನಿಗೆ ಹ್ಯಾಂಡ್ಲೇ ಬಿಚ್ಬಿಡಿ. ಸೊ ಈಗ ನಮ್ ಗಣೇಶ ಹೋಯ್ತಾನೆ ನೋಡಿ ಗೈಸ್. ಸೊ ಅಲ್ಲಿ ಹೋಗಿ ಅಲ್ಲಿ ಟರ್ನ್ ಮಾಡ್ತಾರೆ, ತಿರ್ಗಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಬರೋದು ಆ ಥರ ಎಲ್ಲ. ಅಲ್ಲಿ ಬಾಯ್ಸ್ ಹೋಗಿ ಅಲ್ಲಿ ನೆರಳಲ್ಲಿ ಕುತ್ಕೊಂಡವ್ರು ಅವ್ನು ನೆರಳಲ್ಲಿ. ಸೊ ನಾನು ಹೋಗ್ತೀನಿ ಗಣೇಶನ ಆದ್ಮೇಲೆ ನಾನು ಗಣೇಶ ಒಟ್ಟಿಗೆ ಹೊಡ್ತೀವಿ. ನೋಡ್ತೀರಿ ಗೈಸ್, ಬ್ಲಾಗ್ ಚೆನ್ನಾಗಿರುತ್ತೆ. ನೋಡ್ತಾ ಇರಿ ಈಗ ಉಂಟೈ. ಗಣೇಶ ಹೋಯ್ತಾ ನಮ್ ಗಣೇಶ ಗೈಸ್. ನಮ್ ಗಣೇಶ ನೋಡಿ ನಡ್ಗಿಸ್ಕೊಂಡೇ ಬರ್ತಾವನೆ. ಸ್ಲೋ ಆಗಿ ಬಾ ಪಾ. ಹೆಂಗಿತ್ತು? ಬೈಕ್ ಬಂತಾನೆ. ನಿನ್ಗೆ ಎಟಕ್ಸಲ್ಲ ಅಂತ ಗೊತ್ತಿರು, ಬಂದು ಬಿಚ್ತೀನಿ. ಪಾಪ ನಮ್ ಗಣೇಶ ಐಟ್ ಇಶ್ಯೂ ಸ್ವಲ್ಪ ಎಟಕ್ಸಲ್ಲ, ಅದಕ್ಕೆ ನಾವೇ ಬಿಚ್ತೀವಿ. ಬರಪ್ಪ ಹೋಗ್ತಾಯಿದ್ದೀವಿ ಗೈಸ್. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಹೋಗುವ. ಈಗ ಶೂಸ್ನ ಕೈಲಿ ಹಿಡ್ಕೊಂಡು ಇವಾಗ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಬಾಯ್ಸ್ ಎಲ್ಲ ಹೋಗಿದ್ದಾರೆ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಸ್ವಿಮ್ಮಿಂಗ್ ಹೋಗೋದು ಗೈಸ್. ಅಲ್ಲಿ ಟೆಂಟ್ ಒಳಗಡೆನೇ ಹೋಗ್ಬಿಟ್ಟವ್ರೆ. ಬನ್ನಿ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ. ನಮ್ಮ ಕಿರಣ್ ರೆಡಿ, ಎಲ್ಲ ರೆಡಿ. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೆವಿ ಶೆಕ್ಕೆದ್ದು. ಈಗ ಹೋಗಿ ನೀರೊಡೆ ಡೈ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಫೋನ್ ಚಾರ್ಜ್ ಹಾಕಬೇಕು, ಚಾರ್ಜ್ ಇಲ್ಲ ನಿಮಗೆ. ಆಮೇಲೆ ಸಿಗ್ತೀನಿ ಗಾಯ್ಸ್. ಇವಾಗ ಸ್ವಿಮ್ಮಿಂಗ್ಗೆ ಹೋಗ್ತಾ ಇದ್ದೀವಿ. ನನ್ನ ಫುಲ್ ರೂಪ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಟೀ ಶರ್ಟ್ ಎಲ್ಲ ತೆಗೆದುಬಿಟ್ಟಿನಿ. ಸೊ ಹೋಗಿದ್ದು ನೈಟ್ ಸ್ವಿಮ್ಮಿಂಗ್ಗೆ ಡೈ ಹಾಕ್ಬಿಟ್ಟು ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ ಫುಲ್ಲು. ಸೊ ಡೈರೆಕ್ಟ್ ಇಲ್ಲಿಂದ ಸ್ವಿಮ್ಮಿಂಗ್ ಹೋಗಿ ಡೈ ಹಾಕೋಣ. ಮೊದಲೇ ಹೆವಿ ಶೆಕೆ ಇತ್ತು. ಸೊ ಇವಾಗ ಡೈರೆಕ್ಟು ನಮ್ಮ ಬಾಯ್ಸ್ ಎಲ್ಲ ಆಡ್ತಾಯಿದ್ದಾರೆ, ಎಲ್ಲ ಆಡ್ತಾಯಿದ್ದಾರೆ. ಸೊ ಈಗ ನಾವು ಹೋಗ್ಬಿಟ್ಟು ಡೈವ್ ಹಾಕೋಣ ಗಾಯ್ಸ್. ಫೋನಲ್ಲಿ ಬೇರೆ ಚಾರ್ಜ್ ಓನ್ಲಿ 22% ಇದೆ. ಸೊ ನಮ್ಮ ಹುಡುಗರೆಲ್ಲ ಆಡ್ತಾವ್ರು ನೋಡಿ. ಸೊ ನಾನು ಇವಾಗ ಇಲ್ಲಿ ಚಾರ್ಜ್ ಎಲ್ಲ ತಂದು ಇಟ್ಟಿದೆ. ಸೊ ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಆದಮೇಲೆ ಡೈರೆಕ್ಟ್ ತೊಗೊಂಡೋಗಿ ಚಾರ್ಜ್ ಹಾಕ್ಬಿಡ್ತೀನಿ. ಸೊ ಆಗ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಹೆಂಗೆ ಆಡ್ತಿದ್ದಾರೆ ಅಂತ. ಇಲ್ಲಿ ಕುಟ್ಟಿ ಆಡ್ದವನೆ ಕಿರಣ್, ಅಲ್ಲಿ ಮಧ್ಯೆ ಗಣೇಶನ್ ಕೂರಿಸ್ಕೊಂಡು ಆ ಕಡೆ ಇಬ್ರು ಹಿಡ್ಕೊಂಡು ಹೋಯ್ತವ್ರೆ. ಇಲ್ಲಿ ವೆಂಕಟೇಶು, ಪ್ರೀತಮು. ಕಾಲು ಸುಟ್ಟೋಯ್ತೈತೆ. ಇಷ್ಟ ನಾಳೆ ಇರೋದು ಗೈಸ್. ಊಟಕ್ಕೆ ಬಂದಿದ್ದೀವಿ ನಾವು. ಚಪಾತಿ, ಚಿಕನ್ ಗ್ರೇವಿ, ಚಿಕನ್ ಫ್ರೈ, ಸಲಾಡು. ಬಾಯ್ಸ್ ಎಲ್ಲ ತಿಂತವ್ರೆ. ವೆಜಿಟೇರಿಯನ್ ಪಾಪ ಅವನೇನು ಮಾಡ್ತಾನೆ. ವೆಜಿಟೇರಿಯನ್ ಅಲ್ಲ, ಗುರುವಾರ ಅಂತ ತಿಂತಲ್ಲ ಅಷ್ಟೇ. ಓ ಯಾವ್ದೋ ನಿಮ್ದೆಲ್ಲ ಅಲ್ಲಿ ನಮ್ಮ ಗಣೇಶ ಬತ್ತವನೆ. ಮಿಗ್ದವ್ರಲ್ಲಿ ಸ್ವಿಮ್ಮಿಂಗ್ ಮಾಡಿ ಡ್ರೆಸ್ ಏನು ಮಾಡಕ್ಕೆ ಹೋಗಿದ್ರು. ಸೊ ಅವ್ರ ಪಾಡಿಗೆ ಅವ್ರ ಬಳಿ ನಾನು ಹೊಟ್ಟೆ ಸೇರಿ ಅಷ್ಟೆಲ್ಲ ತಿನ್ಬಿಡ್ತೀವಿ ನಾವು. ಅವ್ರು ಬಂದಮೇಲೆ ಇನ್ನೂ ಇದೆ ಅಲ್ಲಿ ತಿಂತಾರೆ ಅವ್ರು ಬಂದ್ಬಿಟ್ಟು. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಆಗಲಿ ಆಮೇಲೆ ವ್ಲಾಗ್ ಮಾಡ್ತೀನಿ, ಊಟ ಮಾಡ್ತೀನಿ. ಹಾಗೆ ಸಮಯ ಸಿಗ್ತೀನಿ ಗೈಸ್. ಊಟ ಎಲ್ಲ ಮಾಡ್ಕೊಂಬಂದ್ವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡ್ಕೊಂಬಂದ್ವಿ. ಸ್ವಲ್ಪ ಕುತ್ಕೊಂಡಿದ್ವಿ ಆರಾಮಾಗಿ. ಆಮೇಲೆ ಅಲ್ಲೆಲ್ಲ ಕ್ರಿಕೆಟ್ ಎಲ್ಲ ಆಡ್ಕೊಂಬಂದು ಇಷ್ಟಂಗೆ ಕ್ರಿಕೆಟು ಕ್ಯಾರಮ್ ಎಲ್ಲ ಆಡಿ ನೋಡಿ. ಇಲ್ಲ ಮಲ್ಗೋರಾಗಲೇ ಎಲ್ಲ ಕುತ್ಕೊಂಡಿದ್ದೀವಿ ಸುಮ್ಮನೆ ಸ್ವಲ್ಪ ಹೊತ್ತು. ಆಮೇಲಿಂದ ತಿರ್ಗಾ ಎಲ್ಲ ಸಾಂಗ್ ಹಾಕೊಂಡು ಚಿಲ್ ಮಾಡ್ತಾರೆ ನಮ್ಮ ಹುಡುಗರು. ಸಾಂಗ್ ಸೊ ಸ್ವಲ್ಪ ಹೊತ್ತು ಆಮೇಲೆ ಫೈರ್ ಕ್ಯಾಂಪ್ ಇರುತ್ತೆ. ಆಮೇಲೆ ಸಾಯಂಕಾಲ ಟೀ ಇರುತ್ತೆ. ಟೀ ಸ್ನ್ಯಾಕ್ಸ್ ಏನಿರುತ್ತಲ್ಲ ತಿನ್ಕೊಂಡು ನೋಡುವ ನೆಕ್ಸ್ಟ್ ಏನಿದೆ ಅಂತ. ಇವಾಗ ತಾನೇ ಹೊಸ್ದಾಗಿ ರೈನ್ ಡ್ಯಾನ್ಸ್ದು ಎಲ್ಲ ಹಾಕಿದ್ರು, ಬಟ್ ನಾವು ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಆಗಲೇ ತಿರ್ಗಾ ಅವಾಗ ಸ್ವಿಮ್ಮಿಂಗ್ ಎಲ್ಲ ಹೋಗಿದ್ವಲ್ಲ. ಸೊ ತಿರ್ಗಾ ನೆಂದು ಹೋಗ್ತೀವಿ, ತಿರ್ಗಾ ಡ್ರೆಸ್ ಚೇಂಜ್ ಮಾಡು ಅಂತ ಅದಕ್ಕೆಲ್ಲ ಹೋಗಲಿಲ್ಲ. ಸೊ ಎಲ್ಲ ಕುತ್ಕೊಂಡು ಚಿಲ್ ಮಾಡ್ತಾರೆ ಬಾಯ್ಸ್. ಗೈಸ್ ತಿರ್ಗಾ ಸ್ವಿಮ್ಮಿಂಗ್ ಹೋಗ್ತಾ ಇದೀವಿ, ವಿತ್ ಸ್ಪೀಕರ್ ಹೋಗ್ತಾ ಇದೀವಿ. ಎಲ್ಲ ಫುಲ್ ಬಾಯ್ಸ್ ಹೋಗ್ತಾ ಇದೀವಿ. ಬನ್ನಿ ಎಷ್ಟು ಲುಗ್ಗಡ್ತೀವಿ ಗೈಸ್. ಫುಲ್ ಮುಂದೆ ಇವಾಗ ತಾನೇ ಸನ್ಸೆಟ್ ಆಗ್ತದೆ. ಎಲ್ಲ ಫುಲ್ ನೀರು ಪ್ರಶಾಂತವಾಗಿದೆ. ಸೊ ಅವಾಗ ನಾವು ಇಲ್ಲೇ ಎಲ್ಲ ಫೋಟೋ ಎಲ್ಲ ತಗೊಂಡ್ವಿ. ಇನ್ಸ್ಟಾಗ್ರಾಮ್ ಪೇಜನ್ನ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಸೊ ಅಲ್ಲೆಲ್ಲ ಅಪ್ಡೇಟ್ಸು, ಪೋಸ್ಟು, ರೀಲ್ಸ್ ಏನೇನು ಮಾಡಿವಲ್ಲ ಅಲ್ಲಿ ಬರ್ತಾ ಇರುತ್ತೆ. ಸೊ ನೋಡಿ ನೀರು ಈ ಕಡೆಯಿಂದ ಇಲ್ಲಿ ತುಂಬಿರೋ ನೀರು ವಾಪಸ್ ಇಲ್ಲಿ ಬಂದಿಲ್ಲ ಥರ. ಸೊ ಇಲ್ಲಿ ರೈನ್ ಡ್ಯಾನ್ಸ್ ಹೊಸ್ತಾ ಓಪನ್ ಆಗಿದೆ ಅಂತೆ. ಸೊ ಅವಾಗೇ ಹೇಳಿದ್ರು ನಮ್ಗೆ ಟ್ರೈ ಮಾಡಿ ಅಂತ, ಬಟ್ ನಾವು ತಿರ್ಗಾ ಸ್ವಿಮ್ಮಿಂಗ್ ಎಲ್ಲ ಮಾಡಿ ತಿರ್ಗಾ ಹೋಗಿ ಮೂಡಿರಲಿಲ್ಲ, ಅದಕ್ಕೆ ಹೋಗಿಲ್ಲ. ನೋಡಿ ರೈನ್ ಡ್ಯಾನ್ಸ್ ಇದೆ, ಸನ್ಸೆಟ್ ಆಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ತಿರ್ಗಾ ಟೀ ಎಲ್ಲ ರೆಡಿ ಆಗುತ್ತೆ. ಟೀ ಅಡಿಗೆ ಹೋದ್ರು, ಎಲ್ಲ ತಿರ್ಗಾ ಬಿದ್ರು ಹುಡುಗರು. ನಾನು ತಿರ್ಗಾ ಡ್ರೆಸ್ ಚೇಂಜ್ ಮಾಡ್ಬೇಕಲ್ಲ ಅಂತ ಒಂದು ರೀಸನ್ ಹೋಗ್ತಲ್ಲ ಅಷ್ಟೇ. ಇಲ್ಲ ನಾನು ತಿರ್ಗಾ ಇನ್ನೊಂದು ರೌಂಡ್ ಹೋಗ್ತಾ ಇದ್ದೆ. ಡೈವ ಇದು, ಓಯ್ಯ ಏನೋ ಡೈ ಹೊಡೆದಲ್ಲಿ, ಡೈ ಕಣ ಅದು. ಇಲ್ಲೆಲ್ಲ ಸ್ಪೀಕರ್ ಹಿಡ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ಕುತ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಸಾಂಗ್ ಹಾಕೊಂಡು ಚಿಲ್ ಮಾಡ್ತವ್ರೆ. ನಾನು ಯಶಸ್ಸು ಮತ್ತು ವಿಕಾಸ್ ಒಂದು ರೌಂಡ್ ಹಾಕೊಬೋಣ ಅಂತ ರೆಸಾರ್ಟಲ್ಲಿ ನೋಡೋಕೆ ಹೋಗ್ತಾಯಿದ್ವಿ. ಮಾವಿನಕಾಯಿ ತೋಟ ಎಲ್ಲ ಇದೆ, ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ತೋಟದಲ್ಲೆಲ್ಲ ಫುಲ್ಲು ಮರದಲ್ಲೆಲ್ಲ ಮಾವಿನಕಾಯಿ ತುಳುಕ್ತಿದೆ ಗೈಸ್. ಬಟ್ ಕಿತ್ಕೊಳ್ಳೋಂಗಿಲ್ಲ, ಕಿತ್ಕೊಬೋದು ಕೇಳಿ, ಅದರಲ್ಲೇನಿಲ್ಲ. ಬಟ್ ತಿನ್ನೋ ಮೂಡಿಲ್ಲ ಯಾರಿಗೂ, ಅದಕ್ಕೆ ಸೊ ಸುಮ್ಮನೆ ಎಲ್ಲ ಗಾಡಿ ನಿಲ್ಸಿದ್ದೀವಿ. ಚೆನ್ನಾಗಿದೆ ಜಾಗ ಫುಲ್ಲು. ಡೇ ಔಟ್ ಒಂದು ನೈಟ್ ಆರಾಮಾಗಿ ಸ್ಟೇ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಬಂದರೆ ಸಖತ್ತಾಗಿರುತ್ತೆ ಗೈಸ್. ನೀವು ಯಾರು ಆದರೆ ಫ್ರೀ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ.
ಬನ್ನಿ ನೋಡ್ಬ ಇನ್ನೇನಾಗುತ್ತೆ ಎಲ್ಲ ತೋರಿಸ್ತೀನಂತೆ ನಿಮ್ಗೂ. ಎಲ್ಲ ಕೀ ತೊಗೊಂಬರಕ್ಕೆ ಹೋದಾಗ ಕಾಣಿಸ್ತಾನೆ ಇಲ್ಲ. ಗೈಸ್ ಟೀ ಎಲ್ಲ ಕುಡಿದ್ವಿ, ಕ್ರಿಕೆಟ್ ಆಡ್ತಿರ್ಗ ಸುಮ್ಮನೆ ಕುತ್ಕೊಂಡಿದ್ದೀನಿ. ಸೊ ಎಲ್ಲ ಕ್ರಿಕೆಟ್ ಆಡ್ತಾವ್ರು ನಮ್ಮ ಬಾಯ್ಸ್, ಅದಕ್ಕೆ ನೋಡ್ಕೊಂಡು ಕೂತಿದ್ದೀನಿ. ಸುಸ್ತಾಯ್ತು ನಂಗೆ ನೋಡೋದು ಅದಕ್ಕೆ. ಸೊ ನೋಡಿ ಎಲ್ಲ ಆಡ್ತಾವ್ರೆ, ಇಲ್ಲಿ 3 ಜನ ಆಡ್ತಾವ್ರೆ. ಅಲ್ಲಿ ಟೀ ಅಲ್ಲೇ ನೋಡಿ ಟೀ ಕೊಡ್ತಾ ಇದ್ದಾರೆ. ಟೀ ಎಲ್ಲ ಕುಡ್ದಾಯ್ತು. ಸೊ ಎಲ್ಲ ಕೂತಾವ್ ನೋಡಿ ಕುತ್ಕೊಂಡಿದ್ದೀವಿ ಇವಾಗ. ನೋಡುವ ನೆಕ್ಸ್ಟ್ ಏನೇನು ಮಾಡ್ಬೋದು ಅಂತ. ಟೈಮ್ ಲ್ಯಾಪ್ ಅಲ್ಲಿ ಹಾಕಿದೆ ನೋಡಿದಿರ್ತೀರ ಅನ್ಕೊಂಡಿದೀನಿ. ಸೊ ಎಲ್ಲ ಆಡ್ತಾ ಇದೀವಿ. ಸೊ ಈ ರೆಸಾರ್ಟ್ ಅಲ್ಲಿ ಇರೋರೆಲ್ಲ ತುಂಬಾ ಫ್ರೆಂಡ್ಲಿ ಇದೆ ನೋಡಿ. ಅಣ್ಣನ ಆಡ್ತಾರೆ ಅಂತದೇ ಬಂದು. ಸಾಂಗ್ ಇದೆ, ಕಾಪಿ ರೇಟ್ ಬೀಳುತ್ತೆ. ಸೊ ನೀವು ಆಮೇಲೆ ಸಿಗ್ತೀನಿ ನಿಮಗೆ ಗಾಯ್ಸ್. ಫುಲ್ಲು ಆ ಕಡೆ ಈ ಕಡೆ ಫುಲ್ ಮರ ಗಿಡ ಇದೆ ಗಾಯ್ಸ್. ಸೊ ನಾವೀಗ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಈ ಜಾಗಕ್ಕೆ. ನೋಡಿ ಫುಲ್ ಏನು ಕಾಣಿಸ್ತದೆ. ಈ ಕಡೆ ಅಂತ ನೋಡಿ ಫುಲ್ ಕತ್ಲೆ, ಏನಂದ್ರೆ ಏನೂ ಇಲ್ಲ. ಆ ಕಡೆ ಈ ಕಡೆ ಫುಲ್ ಮರ ಗಿಡ ಇದೆ ಗಾಯ್ಸ್. ಬನ್ನಿ ಈಗ ವಾಪಸ್ ತಿರ್ಗಾ ಟೆಂಟ್ ಹತ್ರ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ಸ್ ಸುಮ್ಮನೆ ಒಂದು ರೌಂಡ್ ಹಾಕೋಬರೋಣ ಅಂತ ಗಾಡಿ ತಗೊಂಡು ನೆಕ್ಸ್ಟ್ ನಾವು ಈ ಟೆಂಟ್ ಹತ್ರ ಹೋಗಿ ನೋಡಲ್ಲ. ಲೈಟಿಂಗ್ಸ್ ಎಲ್ಲ ಆಗಿದೆ ನೋಡಿದ್ರ. ಬನ್ನಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಹೇಗಿದೆ ನೈಟಲ್ಲಿ ಟೆಂಟ್ ನಮ್ಮ ರೆಸಾರ್ಟ್ ಅಂದ್ಬಿಟ್ಟು. ಬನ್ನಿ ಹೋಗುವ. ಯಾವ್ದೋ ಕಾಡಿಂದ ಹೋಗ್ಬೇಕಾದ್ರೆ ಟೆಂಟಿಗೆ ಬಂದಿದ್ದೀವಿ. ಸೊ ಅಲ್ಲಿಂದ ಹಿಡಿದು ಈ ಟೆಂಟ್ ಫುಲ್ಲು, ಆಮೇಲೆ ಈ ಟೆಂಟ್ ಇಲ್ಲಿ ತನಕ ನಮ್ಮ ಟೆಂಟು. ಸೊ ಆ ಕಡೆ ಎಲ್ಲ ಬೇರೆ ಬೇರೆ ಇರ್ತಿದೆ. ಏನೋ ಹೊಸ ಗ್ರೂಪ್ ಬಂದಿದೆ ಅಂತೆ. ಸೊ ಅದಕ್ಕೋಸ್ಕರ ಮಿಗ್ದವ್ರಲ್ಲಿ ಅಲ್ಲಿ ಫೋಟೋ ಗಿಟೋ ತಗೊಂತವ್ರು ನೋಡಿ. ಇನ್ನು ಮಿಗ್ದವರು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಸುಮ್ಮನೆ ರೌಂಡ್ ಬೈಕಲ್ಲಿ ಅಂತ ಹೋಗೋರೆ ಅಷ್ಟೇ. ಸೊ ನೋಡಿ ಹೇಗಿದೆ ಅಂದ್ಬಿಟ್ಟು ನೋಡಿ. ಎಲ್ಲ ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ. ಸ್ವಲ್ಪ ಹೊತ್ತು ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಸೊ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಸಾಂಗಿಗೆ ಹಾಕ್ತೀವಿ. ಜಾಸ್ತಿ ಏನಾದರೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡಲ್ಲ. ಬಂದ್ಬಿಟ್ಟು ಇಲ್ಲಿ ಮಧ್ಯೆ ಹಾಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತೀವಿ. ಅದು ರೀಲ್ ಬರುತ್ತೆ, ಮಾಡಿದ್ರೆ ರೀಲ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬರ್ತೀನಿ. ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಅಷ್ಟೇ. ಬನ್ನಿ ಸ್ವಲ್ಪ ಕುತ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕುತ್ಕೋತೀವಿ ಒಂದು ಸ್ವಲ್ಪ. ಅವಾಗ ಒಂದ್ ಕಡೆ ಕುತ್ಕೊಂಡು ಹುಡುಗರೆಲ್ಲ ಮಾತಾಡ್ಕೊಂಡು ಕೂತಿದ್ವಾ, ಅಲ್ಲಿ ಟ್ರೈಪಾಡ್ ಮರ್ತು ಬಂದ್ಬಿಟ್ಟಿದೀನಿ. ತಿರ್ಗಾಲ್ ಹೋಗ್ಬೇಕು ನೋಡಿದ್ರೆ ಲೈಟೇ ಇಲ್ಲ, ಸ್ವಲ್ಪ ಫುಲ್ಲು ಒಳ್ಳೆ ಕಾಡಿದಂಗೆ ಐತಿ ನೋಡಿ. ಇವಾಗ ಹೋಗ್ಬಿಟ್ಟು ಆ ಟ್ರೈಪಾಡ್ ಎತ್ಕೊಂಡ್ ಬರ್ಬೇಕು. ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದೀನಿ. ಈಗ ಹೋಗ್ಬೇಕು ನೋಡ್ರಿ ಅಲ್ಲಿ ರೋಡ್. ಅಯ್ಯೋ ಇಲ್ಲ, ಹೆಂಗ್ ಬಂದ್ವು? ಹಿಂಗ್ ಹೋಗ್ಬೇಕು ಕಣ, ಹಿಂಗೆ 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 ಏನು ಕಾಣಿಸ್ತಾನೆ ಇಲ್ಲ. ಬಾರ ಕರ್ಕೊಂಡೋಯ್ತೀನಿ ಬನ್ರೋ ಗೈಸ್. ಬನ್ನಿ ಹೋಗುವ. ಏನಾದ್ರು ಕ್ಯಾಪ್ಚರ್ ಆದರೆ ನಿಮ್ಗೂ ತೋರಿಸ್ತೀನಿ. ಇವಾಗ ನಾವು ಅಲ್ಲಿ ಹೋಗ್ಬೇಕು. ನಮ್ಮ ತರನೇ ಸ್ವಲ್ಪ ಜನ ಕುತ್ಕೊಂಡು ಮಾತಾಡ್ತಿರ್ಬೇಕು. ಹೆಂಗಿರುತ್ತೆ ಹೇಳು? ಆಯ್ತು ಬಾರೋ, ಆಯ್ತು ಆಯ್ತು ಏನ್ ಹೇಳಲ್ಲ ಸರ್, ಗಾಬರಿ ಬಿದ್ಬಿಟ್ರೆ ಕೈ ಸಾಕ್ಲೆ. ಆಯ್ತು ಬರ್ರೋ. ಬಾರಲ್ಲೇ, ಯಾಕೆ ಎದುರ್ಕೋತೀಯೋ ಗೈಸ್? ಯಪ್ಪ ಕೆಟ್ಟ ಭಾಷೆ ಮಾತಾಡ. ವ್ಲಾಗ್ ಅಲ್ಲಿ ಹಾಕ್ಬೇಕು ನಾನು. ಇಲ್ಲೇ ಕಣ ಇರೋದು. ಯಾಕೋ ಬಾರ ಪುಕ್ಳು ಗೈಸ್. ಇಲ್ಲೇ ಗೈಸ್, ಓ ಗೈಸ್ ಇಲ್ಲೇ ಇದೆ ಸದ್ಯ. ಸುಡಿನ ಫುಲ್ಲು ಆ ಕಡೆ ಕಡೆ ಎಲ್ಲ ಡೆನ್ಸು ಕಾಡಿದ್ದೆ. ಇವನ್ ಅಲ್ಲೇನೋ ಐತಂತ ಎದುರಿಸ್ತಾನೆ. ಅದು ಮಧ್ಯ ಕುತ್ಕೊಂಡಿರೋದು ಇದು ಕಣ. ಲೈಟ್ ಜನ ರಿಫ್ಲೆಕ್ಷನ್ ತಿಗ ಮುಚ್ಕೊಂಬ. ಓಡಾಯ್ತಾವನೆ ಗೈಸ್. ಫೈನಲಿ ಟ್ರೈಪಾಡ್ ಸಿಕ್ತು. ಇವನಲ್ಲಿ ಓಡ್ತಾವನೆ ಗೈಸ್. ಸಕ್ಸಸ್ಫುಲಿ ಟ್ರೈಪಾಡ್ ಎತ್ತಾಕ ಬಂದಿದೀವಿ ಗೈಸ್. ಇಲ್ಲೇನು ಕಾಣಿಸ್ತಾನೆ ಲೈಟ್. ನನ್ನ ಮಗಕ್ಕೆ ಬಿಟ್ರೆ ಮುಂದೆ ಫುಲ್ ಕತ್ಲೆ ಕತ್ಲೆ. ಅಯ್ಯೋ ಕೊನೆಗೂ ಸಿಕ್ತು ಗೈಸ್. ಸಖತ್ತಾಗಿದೆ ಮತ್ತೆ ಸೀರಿಯಸ್ ಆಗಿ. ಅಯ್ಯೋ ದೇವ್ರೆ, ಅವನು ಉಯ್ಯೋ ಎಂದ ತಕ್ಷಣ ಓಡ್ತಾವನ್ ಆಗ್ಲೇ. ಅಯ್ಯೋ ದೇವ್ರೆ, ಬನ್ನಿ ಹೋಗು. ಅಯ್ಯೋ ನಾಳೆ ನೋಡಿ ಹನುಮಾನ್ ಚಾಲೀಸ ಹೇಳ್ತಾವನೆ. ಅಯ್ಯೋ ಇದೇ ನಮ್ಮ ಸ್ಟೇ ನೋಡಿರ್ತೀರಾ? ಸೊ ನೋಡಿ ಇದೇ ನಮ್ಮ ಸ್ಟೇ. ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂತ ಇದ್ರು. ಹೊರಡೆ ಕುತ್ಕೊಂಡು ಸ್ವಲ್ಪ ನೋಡುವ. ಇವನು ಎದ್ರುಕೊಂಡು ಆಲೇ ಓಡ್ತಾವನ. ಅಲ್ಲೋಡು ಅಂದ ತಕ್ಷಣ ಇವನೊಬ್ಬ. ಅಯ್ಯಪ್ಪ ವ್ಲಾಗಲ್ಲಿ ಆಗ್ತಿದ್ ಹೇಳ್ಗುರು. ಗೈಸ್ ಏನಾಗಿದೆ, ನಾನು ರಾತ್ರಿ ಮಲ್ಗಿರ್ಲಿಲ್ಲ, ಅವಾಗ ಮಲ್ಕೊಂಡ್ಬಿಟ್ಟಿದೆ. ಇಲ್ಲಿ ಸ್ವಿಮ್ಮಿಂಗ್ ಆಡಕ್ ಬಂದಿದ್ದಾರೆ. ಇವನು ನಮ್ಮ ಬ್ರೋ ಕೂತಾರಲ್ಲ, ಎಲ್ಲಾರು ಲೈಟಾಗಿ ತೆಲ್ಬಿಟ್ಟು ಆಟ ಆಡ್ತಿದ್ದಂತೆ. ಇವನಂತ ಹೇಳಕಂತ ಬಂದವ್ರೆ. ಆ ಕಡೆಯಿಂದ ಒಂದು ಹಳ್ಳ ಐತೆ, ಅರೆಮೇಲೆ ಹತ್ಬಿಟ್ಟು ಎಗರ್ಬಿಟ್ಟು ಅಂತ ಹೇಳಕ್ ಬಂದಿರೋ. ಒಂದು ನಗು
ಆಮೇಲೆ ಹೇಳು. ತೆಳ್ಳಾಗಿ ಬಂದಿರೋ ನೋಡಿ ಗಾಬರಿಗೆ ಆ ಕಡೆ ಕಟ್ಟೆ ಮೇಲೆ ಆ ಕಡೆ ಆಗರಕ್ಕೆ ಹೋಗೋರು, ಆ ಕಡೆ ನೀರು ಹೊಡೆ ಬಿದ್ದು ದವಾಕೊಂಡ್ಬಿಟ್ಟವ್ರೆ. ಆ ವಿಡಿಯೋ ಐತೆ ಹಾಕ್ತೀನಿ ನೋಡಿ, ಸಖತ್ತಾಗಿದೆ ಮಾತ್ರ. ಏಟಾಗಿರುತ್ತೆ ಸ್ವಲ್ಪ ಐತೆ ಪಾಪ ನಮ್ಮ ಹುಡುಗ ಸೆಲ್ಫ್ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಟ್ಟಿದ್ದ. ಸೊ ಅದಕ್ಕೆ ಹೇಳ್ದೆ ನಿಮ್ಗೆ ಕ್ಲಿಪ್ ಹಾಕಿರ್ತೀನಿ ನೋಡಿ, ಸಖತ್ತಾಗಿದೆ. ಎಲ್ಲ ಬ್ಯಾಗ್ ತಗೊಂಡ್ ಬರ್ತಾವ್ರೆ, ಇವಾಗ ಹೊರಡುವುದಷ್ಟೇ ಅಂತ ಎಲ್ಲ ಹೋಗ್ತಾ ಇದೀವಿ ಗೈಸ್. ಎಲ್ಲ ಬರ್ತಾ ನೋಡಿ, ಎಲ್ಲ ಹೋಗ್ತಾ ಇದೀವಿ.